ಹಾಯ್ ಫ್ರೆಂಡ್ಸ್, ಎಲ್ಲಿಗೆ ನಮಸ್ಕಾರ. ವೆಲ್ಕಮ್ ಟು ಬಿ ಸ್ಟುಡಿಯೋ. ಈ ವಿಡಿಯೋದಲ್ಲಿ ತ್ರಿವಿಕ್ರಮ್ ಮತ್ತು ಮೋಕ್ಷಿತಾ ಜೋಡಿ ಬಗ್ಗೆ ಮಾತಾಡೋಣ ಅಂತ ಹೇಳಿ ವಿಡಿಯೋನ ಮಾಡ್ತಿದ್ದೀನಿ. ಹಾಗೆ ತ್ರಿಮೋಕ್ಷಿ ಫ್ಯಾನ್ಸ್ಗಳ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ಮಾತಾಡಿರ್ತೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ, ವಿಡಿಯೋನ ನೋಡ್ತಿದ್ರು ಪ್ಲೀಸ್ ಬೇಗ ಮಾಡ್ಕೊಳ್ಳಿ. ಆ್ಯಂಡ್ ಎಸ್, ತ್ರಿವಿಕ್ರಮ್ ಮತ್ತು ಮೋಕ್ಷಿತಾ ಅವ್ರದ್ದು ಒಂಥರ ಸೂಪರ್ ಡೂಪರ್ ಜೋಡಿ ಅಂತಲೇ ಹೇಳ್ಬೋದು. ತ್ರಿವಿಕ್ರಮ್ ಅವರು ಬಿಗ್ ಬಾಸ್ ಬಂದಾಗ್ಲಿಂದನೂ ಇವತ್ತಿನವರೆಗೂ ಮೋಕ್ಷಿತಾ ಅವರ ಹೆಸರು ಕೇಳಿದ್ರೆ ಬ್ಲಶ್ ಆಗೋದಂತ ತಪ್ಪದೇ ಇಲ್ಲ. ಅವರ ಮುಖದಲ್ಲಿ ಏನೋ ಒಂಥರ ಖುಷಿ ಕಾಣಿಸ್ತಿರುತ್ತೆ. ಮೋಕ್ಷಿತಾ ಅವರ ಹೆಸರು ಬಂದಿದ ತಕ್ಷಣ ಯಾವ ಹುಡುಗಿ ಹೆಸರು ಹೇಳಿದಾಗಲೂ ಸಹ ಈ ಒಂದು ನಗು ಆಗಿರ್ಬೋದು, ಈ ರೀತಿ ಬ್ಲಶ್ ಆಗೋದಾಗಿರ್ಬೋದು ಕಾಣಿಸೋದಿಲ್ಲ ತ್ರಿವಿಕ್ರಮ್ ಅವರ ಮುಖದಲ್ಲಿ. ಒಂಥರ ನಾಚ್ಕೊಳ್ಳೋ ರೀತಿ ನಾಚ್ಕೊಳ್ತಿರ್ತಾರೆ. ಮೋಕ್ಷಿತಾ ಅವರ ಹೆಸರು ಬಂತು ಅಂತಂದರೆ ಅವತ್ತಿಂದ ಇವತ್ತಿನವರೆಗೂ ಅಷ್ಟೇ ಆ ಒಂದು ಮುಗ್ಧವಾಗಿರುವಂತಹ ನಗುನ ಇಲ್ಲಿವರೆಗೂ ಮೇಂಟೈನ್ ಮಾಡ್ಕೊಂಡು ಬರ್ತಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಮೇಂಟೈನ್ ಅಂತ ಹೇಳೋದಕ್ಕಾಗಲ್ಲ, ಒಂಥರ ಮನಸ್ಸಿಂದನೇ ಅವ್ರನ್ನ ಇಷ್ಟಪಟ್ಬಿಟ್ಟಿದ್ದಾರೆ ಅಂತ ಅನಿಸುತ್ತೆ. ಲೈಕ್ ಇವರ ಒಂದು ಪದ್ಮಾವತಿ ಸೀರಿಯಲ್ ಓಡಬೇಕಾದ್ರೂ ಅಲ್ಲಿ ಬೇರೆ ಚಾನಲಲ್ಲಿ ಪಾರು ಸೀರಿಯಲ್ ಹಿಟ್ ಆಗ್ತಿತ್ತು. ಸೊ ಯಾವುದಿದು ಫಿಗರು ಅಂತೆಲ್ಲ ಹೇಳಿ ಕಮೆಂಟ್ ಮಾಡಿದರು. ಈ ಫಿಗರ್ಗೋಸ್ಕರ ನನ್ನ ಚಾನಲ್ನ ರಿಜೆಕ್ಟ್ ಮಾಡ್ತಿದ್ದಾರೆ, ನನ್ನ ಚಾನಲ್ನ ಯಾರು ನೋಡ್ತಿಲ್ಲ ಅಂತೆಲ್ಲ ಹೇಳಿ ಸ್ಟೇಟ್ಮೆಂಟ್ಸ್ಗಳನ್ನ ತ್ರಿವಿಕ್ರಮ್ ಅವರು ಕೊಟ್ಟಿದ್ರು. ಆ್ಯಂಡ್ ಬಿಗ್ ಬಾಸ್ ಅಲ್ಲಿ ಇರಬೇಕಾದ್ರೆ ಮೋಕ್ಷಿತಾ ಮತ್ತು ತ್ರಿವಿಕ್ರಮ್ ಅವರ ಫ್ರೆಂಡ್ಶಿಪ್ ಬಗ್ಗೆ ಮಾತಾಡೋದಾದ್ರೆ ಇಬ್ಬರೂ ಸಹ ಒಟ್ಟಿಗೆ ಒಂದು ದಿವಸನೂ ಕೂತ್ಕೊಂಡು ಪರಸ್ಪರ ಮಾತಾಡಿದವರೇ ಅಲ್ಲ. ಲೈಕ್ ತ್ರಿವಿಕ್ರಮ್ ಅವರು ಒಂದಷ್ಟು ಸ್ಟೇಟ್ಮೆಂಟ್ಸ್ಗಳನ್ನ ಮಾಡ್ತಿದ್ರು, ಅದು ಮೋಕ್ಷಿತಾ ಅವ್ರ ಕಿವಿಗೆ ಹೋಗಿ ತಲುಪಷ್ಟರಲ್ಲಿ ಅದು ಏನೇನೋ ಆಗಿರ್ತಿತ್ತು. ಆ್ಯಂಡ್ ಮೋಕ್ಷಿತಾ ಅವರು ಅದನ್ನು ಕಣ್ಣು ಮುಚ್ಕೊಂಡು ನಂಬ್ತಿದ್ರು. ತ್ರಿವಿಕ್ರಮ್ ಅವ್ರ ಬಗ್ಗೆ ಯಾರೇ ಬಂದು ಏನೇ ಹೇಳಿದ್ರು ಅದನ್ನು ಕಣ್ಣು ಮುಚ್ಕೊಂಡು ನಂಬಿಡ್ತಿದ್ರು ಮೋಕ್ಷಿತಾ ಅವರು. ಲೈಕ್ ನೆಗೆಟಿವ್ ಆಗಿರ್ಬೋದು, ಪಾಸಿಟಿವ್ ಆಗಿರ್ಬೋದು. ಪಾಸಿಟಿವ್ ಅನ್ನೋದಕ್ಕಿಂತ ಹೆಚ್ಚಾಗಿ ನೆಗೆಟಿವ್ ಬಂದಿದ್ದೇ ಜಾಸ್ತಿ ತ್ರಿವಿಕ್ರಮ್ ಅವರ ವಿಚಾರವಾಗಿ. ಮೋಕ್ಷಿತಾ ಅವರ ಕಿವಿಗೆ ಹೋಗಿ ಬೀಳ್ತಿದ್ದು ನೆಗೆಟಿವ್ ಪಾಯಿಂಟ್ಸ್ಗಳೇ ಜಾಸ್ತಿ. ಲೈಕ್ ತ್ರಿವಿಕ್ರಮ್ ಅವರು ನಿನ್ನ ಹಕ್ಕಿ ಅಂದರು, ಈ ರೀತಿ ಫಿಗರ್ ಅಂದರು. ಇದೆಲ್ಲ ಒಂಥರ ಮೋಕ್ಷಿತಾ ಅವ್ರನ್ನ ಟ್ರಿಗರ್ ಮಾಡೋದಕ್ಕೆ ಶುರು ಮಾಡ್ತಿತ್ತು. ಏನು ಈ ರೀತಿ ಎಲ್ಲ ಮಾತಾಡ್ತಾರೆ, ಒಂದು ಹೆಣ್ಣು ಮಕ್ಕಳಿಗೆ ಈ ರೀತಿ ಮಾತಾಡ್ತಾರ, ರೆಸ್ಪೆಕ್ಟ್ ಇಲ್ದಿರ ಮಾತಾಡ್ತಾರ, ಅವ್ರ ಅಕ್ಕ ತಂಗಿ ಆಗಿದ್ರೆ ಇದೇ ರೀತಿ ಮಾತಾಡ್ತಿದ್ರು ತ್ರಿವಿಕ್ರಮ್ ಅವರು ಅನ್ನೋಷ್ಟು ಮಟ್ಟಕ್ಕೆ ಮೋಕ್ಷಿತಾ ಅವ್ರಿಗೆ ಅವ್ರ ಮೇಲೆ ಹೇಟ್ರೆಡ್ ಅನ್ನೋದು ಶುರು ಆಗೋಯ್ತು. ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ ತ್ರಿವಿಕ್ರಮ್ ಅವರು ಒಂಥರ ಆ ರೀತಿ ಬೇರೆ ಕೆಟ್ಟದಾಗಿ ನೋಡಿ ಕೆಟ್ಟದಾಗಿರುವಂತಹ ಫೀಲಿಂಗ್ಸನ್ನು ಇಟ್ಕೊಂಡು ಆ ರೀತಿ ಸ್ಟೇಟ್ಮೆಂಟ್ಸ್ಗಳನ್ನ ಮಾಡ್ತಿರ್ಲಿಲ್ಲ. ಜಸ್ಟ್ ಏನೋ ಒಂದು ಫ್ಲೋ ಅಲ್ಲಿ ಬರ್ತಿತ್ತು, ಅದನ್ನು ಅವರು ಆ ರೀತಿ ಹೇಳ್ಬಿಡ್ತಿದ್ರು. ಲೈಕ್ ಹುಡುಗರ ಭಾಷೆನಲ್ಲಿ ಅವ್ರು ಮಾತಾಡ್ಕೊತಿದ್ರು, ಅದನ್ನು ಹೇಳ್ಬಿಡ್ತಿದ್ರು. ಸೊ ಅದನ್ನು ಹೋಗಿ ಯಾರಾದರೂ ಮೋಕ್ಷಿತಾ ಅವ್ರ ಹತ್ರ ಕನ್ವೆ ಮಾಡಬೇಕಾದ್ರೆ ಅದನ್ನು ಬೇರೆ ರೀತಿಯೇ ಕನ್ವೆ ಆಗ್ತಿತ್ತು. ಆ್ಯಂಡ್ ಮೋಕ್ಷಿತಾ ಅವರು ಅದನ್ನು ಬೇರೆ ರೀತಿಯೇ ತೊಗೊಂಡು ಆ ಪಾಯಿಂಟನ್ನು ಇಟ್ಕೊಳ್ತಿದ್ರು ಮನಸ್ಸಲ್ಲಿ. ಯಾವಾಗಲೋ ಒಂದು ಚಾನ್ಸ್ ಸಿಕ್ತು ಅಂತ ಅಂದಿದ ತಕ್ಷಣ ಅದನ್ನೆಲ್ಲ ಹೊರಗಡೆ ಹಾಕಿ ತ್ರಿವಿಕ್ರಮ್ ಅವ್ರ ಮೇಲೆ ಹೋಗಿ ಎಗರು ಬಿದ್ದು ಒದ್ಲಾಡಿ ಲೈಕ್ ಕಿರ್ಚಾಡಿ ಎಲ್ಲ ಮಾಡಿಬಿಡ್ತಿದ್ರು ಮೋಕ್ಷಿತಾ ಅವರು. ಬಟ್ ಎಷ್ಟೇ ಕಿರ್ಚಾಡಿದ್ರು, ಎಷ್ಟೇ ಕೋಪ ಮಾಡಿಕೊಂಡ್ರು ಸಹ ತ್ರಿವಿಕ್ರಮ್ ಅವರು ಒಂದು ದಿವಸನೂ ಮೋಕ್ಷಿತಾ ಅವರಿಗೆ ರಿಟರ್ನ್ ಮಾತಾಡ್ತಿರ್ಲಿಲ್ಲ. ಲೈಕ್ ಸರಿ ನೀನು ಏನು ಹೇಳ್ತೀಯೋ ಹೇಳು, ನಿನಗೆ ಗೊತ್ತಾಗುತ್ತೆ ನಾನು ಏನು ಅನ್ನೋದು, ಮುಂದೆ ಒಂದು ದಿವಸ ನಿನಗೆ ಗೊತ್ತಾಗುತ್ತೆ ಅಂತ ಹೇಳಿ ತುಂಬಾ ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿನೇ ಅವರು ಮೋಕ್ಷಿತಾ ಅವ್ರನ್ನ ಹ್ಯಾಂಡಲ್ ಮಾಡ್ಕೊಂಡು ಬರ್ತಿದ್ರು. ಆ್ಯಂಡ್ ಇನ್ನು ಮೋಕ್ಷಿತಾ ಅವರ ಜಾಗದಲ್ಲಿ ಅವರನ್ನು ಬಿಟ್ಟು ಬೇರೆ ಯಾರಿದ್ರೂ ತ್ರಿವಿಕ್ರಮ್ ಅವರು ಇಷ್ಟು ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿ ಆ ಒಂದು ಸಿಚುವೇಶನ್ನ ಹ್ಯಾಂಡಲ್ ಮಾಡ್ತಿರ್ಲಿಲ್ಲ ಅನ್ನೋದು ಎಲ್ಲ ಕರ್ನಾಟಕ ಜನತೆಗಳ ಮಾತು ಅನ್ನೋದಂತೂ ಖಂಡಿತವಾಗ್ಲೂ ನಿಜ. ಆ್ಯಂಡ್ ಮೋಕ್ಷಿತಾ ಅವ್ರನ್ನ ಬಿಟ್ಟು ಬೇರೆ ಯಾರಾದರೂ ಇದ್ದಿದ್ರೆ ಆ ಸ್ಥಾನದಲ್ಲಿ, ಲೈಕ್ ಭವ್ಯಗೌಡ ಅವ್ರ ಜೊತೆ ಜಗಳ ಆಡಿರೋದನ್ನು ಸಹ ನಾವು ನೋಡಿದ್ದೀವಿ. ತ್ರಿವಿಕ್ರಮ್ ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಿದ್ರು, ಹೇಗೆ ಟಾಂಟ್ ಕೊಡ್ತಿದ್ರು ಭವ್ಯಗೌಡ ಅವ್ರ ಮಾತುಗಳಿಗೆಲ್ಲ. ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ತ್ರಿವಿಕ್ರಮ್ ಅವ್ರ ಜೊತೆ ತುಂಬಾ ಕ್ಲೋಸ್ ಆಗಿದ್ದು ಅಂತಂದರೆ ಭವ್ಯಗೌಡ ಅವರು. ಬಿಗ್ ಬಾಸ್ ಮನೇಲಿ ಅಷ್ಟು ದಿವಸನೂ ತ್ರಿವಿಕ್ರಮ್ ಅವ್ರಿಗೆ ಅಂಟ್ಕೊಂಡೇ ಕೂತಿದ್ದು, ತ್ರಿವಿಕ್ರಮ್ ಅವ್ರಿಗೆ ನೆರಳಾಗಿರ್ತಿದ್ದು ಅಂದರೆ ಒಬ್ರಿಗೊಬ್ರು. ಲೈಕ್ ತ್ರಿವಿಕ್ರಮ್ ಅವ್ರಿಗೆ ಭವ್ಯಗೌಡ ಅವರೇ ನೆರಳಾಗಿರ್ತಿದ್ದು ಅಂತ ಅಲ್ಲ, ಭವ್ಯಗೌಡ ಅವ್ರ ಜೊತೆ ನೆರಳಾಗಿ ನಿಂತಿದ್ದು ತ್ರಿವಿಕ್ರಮ್ ಅವರು, ತ್ರಿವಿಕ್ರಮ್ ಅವ್ರ ಜೊತೆ ನೆರಳಾಗಿ ನಿಂತಿದ್ದು ಭವ್ಯಗೌಡ ಅವರು. ಅವ್ರ ಆಟನ ಅವ್ರು ಏನೇ ಆಡಿದ್ರು ಔಟ್ ಆಫ್ ದ ಟಾಸ್ಕ್ ಇಬ್ಬರೂ ಸಹ ಜೊತೆನಲ್ಲೇ ಇರ್ತಿದ್ರು. ಬಟ್ ಅಷ್ಟೆಲ್ಲ ಜೊತೆಯಲ್ಲಿ ಇದ್ರೂ ಸಹ ಲಾಸ್ಟಲ್ಲಿ ಭವ್ಯಗೆ ಮತ್ತು ತ್ರಿವಿಕ್ರಮ್ಗೆ ಸ್ವಲ್ಪ ಕ್ಲಾಶಸ್ ಆದಾಗ ಭವ್ಯಗೌಡ ಅವ್ರಿಗೆ ತುಂಬಾ ಟಾಂಟ್ ಕೊಟ್ಟರು ತ್ರಿವಿಕ್ರಮ್ ಅವರು. ಬಟ್ ಮೋಕ್ಷಿತಾ ಅವ್ರ ಜೊತೆ ತುಂಬ ಸತಿ ಕ್ಲಾಶಸ್ಸು ಫಸ್ಟಿಂದನೇ ಆಗ್ತಾ ಹೋಯಿತು. ಅಷ್ಟೆಲ್ಲ ಆಗ್ತಾ ಹೋದ್ರೂ ಸಹ ತ್ರಿವಿಕ್ರಮ್ ಅವರು ತುಂಬಾ ಕಾಮ್ ಆಗಿರ್ತಿದ್ರು, ಏನೂ ಸಹ ರಿಯಾಕ್ಟ್ ಮಾಡ್ತಿರ್ಲಿಲ್ಲ. ಸೊ ಅಲ್ಲಿಂದ ಜನಗಳಿಗೆಲ್ಲ ಶುರು ಆಯಿತು, ಲೈಕ್ ತ್ರಿವಿಕ್ರಮ್ ಅವ್ರಿಗೆ ಮೋಕ್ಷಿತಾ ಅವ್ರ ಮೇಲೆ ಏನೋ ಒಂದು ಫೀಲಿಂಗ್ ಇದೆ ಗುರು. ಸೊ ಅದಕ್ಕೋಸ್ಕರ ಇಷ್ಟೆಲ್ಲ ಅಂತಿದ್ರು, ಆ ಹುಡುಗಿ ಇಷ್ಟೆಲ್ಲ ಮಾತಾಡ್ತಿದ್ರು, ತುಂಬಾ ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿ ಈ ಸಿಚುವೇಶನ್ನ ಹ್ಯಾಂಡಲ್ ಮಾಡ್ತಿದ್ದಾರೆ. ಒಳಗೊಳಗಡೆನೇ ಈ ಹುಡುಗ ಏನೋ ನಡೆಸ್ತಿದ್ದಾನೆ, ಈ ಹುಡುಗನಿಗೆ ಏನೋ ಫೀಲಿಂಗ್ಸ್ ಇದೆ ಅನ್ನೋದು ಜನಗಳಿಗೆಲ್ಲ ಗೊತ್ತಾಗಿದ್ದು ಅವಾಗಲೇ ಅಂತಲೇ ಹೇಳ್ಬೋದು. ಆ್ಯಂಡ್ ಮೋಕ್ಷಿತಾ ಅವರಂತೂ ಕಂಪ್ಲೀಟ್ 2 feet ಡಿಸ್ಟೆನ್ಸನ್ನು ಪರ್ಮನೆಂಟಾಗಿ ಮೇಂಟೈನ್ ಮಾಡ್ಕೊಂಡು ಬಂದ್ಬಿಟ್ರು. ಲೈಕ್ ಬಿಗ್ ಬಾಸ್ ಮುಗಿಯೋ ತನಕ
ತ್ರಿವಿಕ್ರಮ್ ಅವ್ರ ಜೊತೆ ಸೇರಲೇ ಇಲ್ಲ. ಆ್ಯಂಡ್ ಫಿನಾಲೆನಲ್ಲಿ ಇವರಿಬ್ಬರ ಒಂದು ಬಾಂಡಿಂಗ್ ಬಗ್ಗೆ ವೀಡಿಯೋಸ್ಗಳನ್ನ ತೋರಿಸ್ದಾಗಲೂ ಕೂಡ, ಜನಗಳ ಎಡಿಟ್ಸ್ಗಳೆಲ್ಲ ತೋರಿಸ್ದಾಗಲೂ ಕೂಡ ಇಬ್ಬರೂ ಸಹ ಖುಷಿಪಟ್ಟರು. ಬಟ್ ಇಲ್ಲಿ ನಡೀತಿದ್ದಿದ್ದೇ ಬೇರೆ ಏನು, ಬಟ್ ಅಲ್ಲಿ ಜನಗಳು ಅದನ್ನೆಲ್ಲ ಉಲ್ಟಾ ಮಾಡಿ ಅಲ್ಲಿ ಇರುವಂತಹ ಸಿಚುವೇಶನ್ಸ್ನ ಚೇಂಜ್ ಮಾಡಿ ಎಡಿಟ್ಸ್ ಮಾಡಿ ಹಾಕಿದ್ದಾರೆ. ತುಂಬಾ ಎಫರ್ಟ್ಸ್ ಆಗಿದ್ದಾರೆ. ಸೊ ನೋಡೋದಕ್ಕೆ ಖುಷಿ ಆಯಿತು ಅಂತ ಹೇಳಿ ಇಬ್ಬರೂ ಸಹ ಇರಿಟೇಟ್ ಆಗಿಲ್ಲ. ತ್ರಿವಿಕ್ರಮ್ ಅವ್ರಿಗಂತೂ ಒಳಗಡೆ ಖುಷಿಯಾಗಿರುತ್ತೆ ಹೊರತು ಇರಿಟೇಟ್ ಅಂತೂ ಕಂಪಲ್ಸರಿ ಆಗೇ ಇರಲ್ಲ. ಆ್ಯಂಡ್ ಮೋಕ್ಷಿತ್ ಅವ್ರ ಬಗ್ಗೆ ಹೇಳೋದಾದರೆ, ಮೋಕ್ಷಿತ್ ಅವರು ಅಷ್ಟೇ ಫ್ಯಾನ್ಸ್ಗಳ ಎಡಿಟ್ಸ್ಗೆ ಮರ್ಯಾದೆ ಕೊಟ್ಟರು. ಆ್ಯಂಡ್ ನಾನು ಅದನ್ನು ಅಡೋರ್ ಮಾಡ್ತೀನಿ ಅಂತ ಹೇಳಿದ್ರು. ಅದು ಬಿಟ್ಟು ಇರಿಟೇಟ್ ಆಗ್ಬೋದು ಆ ರೀತಿ ಎಲ್ಲ ಏನಿಲ್ಲ ಅಂತ ಹೇಳಿದ್ದಾರೆ. ಆ್ಯಂಡ್ ಇವರಿಬ್ಬರೂ ಸಹ ಮೋಕ್ಷಿತ್ ಅವ್ರು ಹೇಳಿರೋ ಪ್ರಕಾರ ನಮ್ಮಿಬ್ಬರ ಪೇರನ್ನು ಕರ್ನಾಟಕ ಜನತೆ ತುಂಬಾ ಇಷ್ಟಪಟ್ಟಿದೆ. ಸೊ ಇದಕ್ಕೋಸ್ಕರ ತ್ರಿವಿಕ್ರಮ್ ಅವ್ರ ಜೊತೆ ಯಾವುದೇ ಒಂದು ಪ್ರಾಜೆಕ್ಟ್ ಸಿಕ್ಕಿದ್ರು ನಾನು ಅದನ್ನು ಮಾಡಿಕೊಡ್ತೀನಿ ಅಂತ ಮೋಕ್ಷಿತ್ ಅವ್ರು ಹೇಳಿದ್ದಾರೆ. ಲೈಕ್ ಸೀರಿಯಲ್ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು, ವೆಬ್ ಸೀರೀಸ್ ಆಗಿರ್ಬೋದು, ಈ ರೀತಿ ಯಾವುದೇ ಒಂದು ಪ್ರಾಜೆಕ್ಟ್ ಸಿಕ್ಕಿದ್ರು ತ್ರಿವಿಕ್ರಮ್ ಅವ್ರ ಜೊತೆ ನಾನು ಖಂಡಿತವಾಗ್ಲೂ ಮಾಡ್ತೀನಿ ಅಂತಲೇ ಮೋಕ್ಷಿತ್ ಅವರು ಹೇಳಿರೋದು. ಆ್ಯಂಡ್ ಎಲ್ಲರೂ ಸಹ ತುಂಬಾ ವೆಯ್ಟ್ ಮಾಡ್ತಿದ್ದೀರಿ ಇವರಿಬ್ಬರ ಒಂದು ಕಾಂಬಿನೇಷನಲ್ಲಿ ಏನಾದರೂ ಒಂದು ನೋಡಬೇಕಲ್ಲ, ಒಂದು ಸಿನಿಮಾ ಆಗಿರ್ಬೋದು, ಸೀರಿಯಲ್ ಆಗಿರ್ಬೋದು, ಅಥವಾ ವೆಬ್ ಸೀರೀಸ್ ಆಗಿರ್ಬೋದು, ಏನಾದರೂ ಒಂದು ಬರಬೇಕಲ್ಲ. ಇವರಿಬ್ಬರ ಕಾಂಬಿನೇಷನಲ್ಲಿ ಏನಾದರೂ ಈ ರೀತಿ ಬಂತು ಅಂತಂದರೆ ಜನಗಳಂತೂ ಸೂಪರ್ ಡೂಪರ್ ಹಿಟ್ ಮಾಡೋದ್ರಲ್ಲಿ ಡೌಟೇ ಇಲ್ಲ. ಆ್ಯಂಡ್ ತ್ರಿವಿಕ್ರಮ್ ಅವರ ಭವ್ಯ ಜೋಡಿಗೂ ಅಷ್ಟೇ ಸಿಕ್ಕಾಪಟ್ಟೆ ಫ್ಯಾನ್ಸ್ಗಳಿದ್ದಾರೆ. ಅವರಿಬ್ಬರ ಒಂದು ಕಾಂಬಿನೇಷನಲ್ಲಿ ಆಗಿರ್ಬೋದು, ಸೀರಿಯಲ್, ಸಿನಿಮಾ, ವೆಬ್ ಸೀರೀಸ್ ಏನೇ ಬಂತು ಅದು ಕೂಡ ಹಿಟ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಆ್ಯಂಡ್ ತ್ರಿಮೋಕ್ಷಿ ಫ್ಯಾನ್ಸ್ಗಳ ಬಗ್ಗೆ ಹೇಳೋದಾದರೆ, ನೀವೊಂಥರ ಬೇರೆ ಎಲ್ಲರಿಗಿಂತ ತುಂಬಾ ಡಿಫ್ರೆಂಟ್ ಫ್ಯಾನ್ಸ್ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ, ಯಾರೋ ಒಂದು ಜೋಡಿ ಕುತ್ಕೊಂಡು ಮಾತಾಡ್ತಿದ್ದಾರೆ ಬಿಗ್ ಬಾಸಲ್ಲಿ ಅಂತಂದಾಗ ಮೊದಲನೇ ಸೀಸನಿಂದ 11ನೇ ಸೀಸನ್ವರೆಗೂ ಸಹ ನಡೆದಿರೋದು ಇದೆ. ಯಾರೋ ಒಬ್ಬರು ಜೋಡಿಗಳು ಕುತ್ಕೊಂಡು ಮಾತಾಡ್ತಿದ್ದಾರೆ ಅಂತಂದರೆ ಅವ್ರನ್ನ ಕಪಲ್ಸ್ ಆಗಿ ಇಷ್ಟಪಡುವಂತಹ ಜನಗಳನ್ನ ನಾವು ನೋಡಿದ್ದೀವಿ. ಯಾರೋ ಒಬ್ಬರು ಜೊತೆಲಿ ಕುತ್ಕೊಂಡಿದ್ದಾರೆ ಅಂದಿದ ತಕ್ಷಣ ಅವ್ರಿಗೆ ಫ್ಯಾನ್ ಪೇಜ್ಗಳು ಕ್ರಿಯೇಟ್ ಆಗೋದು, ಅವ್ರಿಗೆ ಫ್ಯಾನ್ ಬೇಸ್ ಹೆಚ್ಚಾಗಿ ಕ್ರಿಯೇಟ್ ಆಗೋದು. ಆ್ಯಂಡ್ ಅದರಿಂದನೇ ಅವರು ಬಿಗ್ ಬಾಸ್ ಕೊನೆ ತನಕ ಬರುವಂತಹ ಚಾನ್ಸಸ್ ಕೂಡ ಇರುತ್ತೆ. ಸೊ ಇದನ್ನೆಲ್ಲ ನಾವು ನೋಡ್ಕೊಂಡು ಬಂದಿದ್ದೀವಿ. ಬಟ್ ಒಂದು ಹುಡುಗ ಒಂದು ಹುಡುಗಿ ಹತ್ರ ಹೋಗೇ ಇಲ್ಲ, ಒಂದು ಫ್ರೆಂಡ್ಶಿಪ್ಪನ್ನು ಸಹ ಮೇಂಟೈನ್ ಮಾಡಿಲ್ಲ ಬಿಗ್ ಬಾಸ್ ಶೋನಲ್ಲಿ. ಆ್ಯಂಡ್ ಒಂದು ಹುಡುಗಿ ಒಂದು ಹುಡುಗನ ಅವಳ ಕೈ ಎಷ್ಟಾಗುತ್ತೋ ಅಷ್ಟರ ಮಟ್ಟಕ್ಕೆ ಹೇಟ್ ಮಾಡ್ತಿದ್ದಾಳೆ ಅಂತ ಅಂದಾಗಲೂ ಕೂಡ ಇವರಿಬ್ಬರಿಗೆ ನೀವು ಫ್ಯಾನ್ಸ್ಗಳಾದ್ರಿ. ಆ್ಯಂಡ್ ಫ್ಯಾನ್ ಬೇಸ್ ಅನ್ನೋದು ಕ್ರಿಯೇಟ್ ಆಯಿತು. ಆ್ಯಂಡ್ ಇದುವರೆಗೂ ಸಹ ಅದು ಕಂಟಿನ್ಯೂ ಆಗ್ತಾ ಬರ್ತಿದೆ. ಬಿಗ್ ಬಾಸ್ ಮುಗಿದ ಮೇಲೂ ಸಹ ಕಂಟಿನ್ಯೂ ಆಗ್ತಾ ಬರ್ತಿದೆ. ಲೈಕ್ ಅವರು ಕಿತ್ತಾಟದಲ್ಲೂ ಸಹ ನೀವು ಒಂದು ಪ್ರೀತಿನ ನೋಡಿದ್ರಿ, ಒಂದು ಪ್ರೀತಿನ ಹುಡುಕಿದ್ರಿ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ಒಂದು ಜೋಡಿನ ಅನುಪಮ್ ಅವರು ಕೂಡ ತುಂಬಾ ಇಷ್ಟಪಡ್ತಾರೆ. ಅದಕ್ಕೋಸ್ಕರನೇ ತ್ರಿವಿಕ್ರಮ್ ಅವ್ರನ್ನ ಪದೇ ಪದೇ ರೇಗಿಸ್ತಿರ್ತಾರೆ ಅಂತ ಹೇಳ್ಬೋದು. ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋನ ಲಾಂಚ್ ಮಾಡೋಕ್ಕೆ ಅವ್ರೇನು ಬಿಗ್ ಬಾಸ್ ಮನೆಗೆ ಹೋಗಿದ್ರು ಅವಾಗಲೂ ಸಹ ತ್ರಿವಿಕ್ರಮ್ ಅವ್ರಿಗೆ ಅಂದರೆ ಒಂದಷ್ಟು ಟಾಸ್ಕ್ಗಳನ್ನು ಕೊಡ್ತಾರೆ. ಬಾಯ್ಸ್ ಸ್ಟ್ರಾಂಗ, ಗರ್ಲ್ಸ್ ಸ್ಟ್ರಾಂಗ್ ಅಂತ ಹೇಳಿ ಒಂದಷ್ಟು ಡೈಲಾಗ್ಸ್ ಹೇಳೋದಕ್ಕೆ ಕೊಡ್ತಾರೆ. ಒಬ್ಬರಿಗೆ ಕೊಟ್ಟಂತಹ ಡೈಲಾಗ್ಗೆ, ಲೈಕ್ ಬಾಯ್ಸ್ಗೆ ಕೊಟ್ಟಂತಹ ಡೈಲಾಗ್ಗೆ ಗರ್ಲ್ಸ್ ಬಂದು ಟಾಂಟ್ ಕೊಡಬೇಕು, ಗರ್ಲ್ಸ್ಗೆ ಕೊಟ್ಟಂತಹ ಡೈಲಾಗ್ಸ್ಗೆ ಬಾಯ್ಸ್ ಬಂದು ಟಾಂಟ್ ಕೊಡಬೇಕು. ಈ ರೀತಿ ಒಂದು ಆ್ಯಕ್ಟಿವಿಟಿನ ಅನುಪಮ ಗೌಡ ಅವ್ರು ಮಾಡ್ತಾರೆ. ಆಗಲೂ ಸಹ ತ್ರಿವಿಕ್ರಮ್ ಅವ್ರಿಗೆ ಜೋಡಿಯಾಗಿ ಅನುಪಮ ಅವರು ಕರೆಸೋದು ಮೋಕ್ಷಿತಾ ಅವ್ರನ್ನೇ. ಆ್ಯಂಡ್ ಆ ಒಂದು ಆ್ಯಕ್ಟಿವಿಟಿನಲ್ಲಿ ತ್ರಿವಿಕ್ರಮ್ ಅವರ ಮೋಕ್ಷಿತಾ ಅವರು ಇಬ್ಬರು ಬಂದು ಮುಖಾಮುಖಿ ನಿಂತ್ಕೊಳ್ಳೋ ಫೋಟೋಸ್ಗಳಾಗಿರ್ಬೋದು, ಡೈಲಾಗ್ಸ್ಗಳಾಗಿರ್ಬೋದು ತುಂಬಾ ವೈರಲ್ ಆಗೋಯ್ತು. ಆ್ಯಂಡ್ ಅದನ್ನು ಬೇರೆ ರೀತಿ ಲವ್ ಸಾಂಗ್ಸ್ಗಳೆಲ್ಲ ಹಾಕಿ ಎಡಿಟ್ ಮಾಡೋದಕ್ಕೆ ಶುರು ಮಾಡಿದ್ರು. ಸೊ ಈ ರೀತಿ ಫ್ಯಾನ್ಸ್ಗಳು ಅವ್ರನ್ನ ಇಷ್ಟಪಡೋದಕ್ಕೆ ಶುರು ಮಾಡಿದ್ರು. ಅವರ ಕಿತ್ತಾಟದಲ್ಲೂ ಅವರ ಒಂದು ಪ್ರೀತಿನ ಗುರುತಿಸಿದ್ರು. ಲೈಕ್ ಯಾವ ರೀತಿ ಅಂತಂದರೆ, ಯಾರಾದರೂ ಕಿತ್ತಾಡ್ತಾನೆ ನಾವು ಮೂವೀಸಲ್ಲೆಲ್ಲ ನೋಡಿರ್ತೀರಲ್ಲ, ಫಸ್ಟ್ ಎಲ್ಲ ಜಗಳ ಆಡ್ತಿರ್ತಾರೆ. ಈ ಕಾಲೇಜ್ಗೆ ಹೋಗೋ ಸ್ಟೂಡೆಂಟ್ಸ್ಗಳು ಜಗಳ ಆಡ್ಕೊಂಡೇ ಒಂದು ಪ್ರೀತಿ ಅನ್ನೋದು ಹುಟ್ಬಿಡುತ್ತೆ. ಆ ರೀತಿ ಇವರಿಬ್ಬರು ಜಗಳ ಆಡ್ಕೊಂಡೇ ಮುಂದೆ ಕನೆಕ್ಟ್ ಆಗಿಬಿಡ್ತಾರೋ ಅನ್ನೋ ರೀತಿ ಇತ್ತು. ಸೊ ಆ ರೀತಿ ಫ್ಯಾನ್ಸ್ಗಳು ಇವ್ರನ್ನ ನೋಡಿ ಇಷ್ಟಪಟ್ಟರು ಅಂತಲೇ ಹೇಳ್ಬೋದು. ಆ್ಯಂಡ್ ಇನ್ನು ಅವರಿಬ್ಬರ ಜೋಡಿ ಬಗ್ಗೆ ಮಾತಾಡೋದಾದರೆ, ಇಬ್ಬರು ನೋಡೋದಕ್ಕೆ ಸೂಪರ್ ಡೂಪರಾಗಿ ಇಬ್ಬರು ನೋಡೋದಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾರೆ ಅಂತಲೇ ಹೇಳ್ಬೋದು. ಇಬ್ಬರು ಏನಾದರೂ ಜೋಡಿಗಳಾದರು ಅಂತಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾರೆ ಅಂತಲೇ ಹೇಳ್ಬೋದು. ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ ತ್ರಿವಿಕ್ರಮ್ ಅವ್ರಿಗೆ ಭವ್ಯಾಗಿಂತ ಜಾಸ್ತಿ ಶೂಟ್ ಆಗೋದು ಅಂತಂದರೆ ಮೋಕ್ಷಿತಾ ಅವರೇ. ಯಾಕೆಂದರೆ ಜಸ್ಟ್ ನೋಡೋದಕ್ಕೆ ಅಂತ ಅಲ್ಲ, ನೋಡೋದಕ್ಕೆ ಪೇರ್ ಅನ್ನೋದು ಚೆನ್ನಾಗಿದ್ಬಿಟ್ರೆ ಸಾಕಾಗಲ್ಲ. ಲೈಕ್ ಯಾರೋ ಒಬ್ಬರು ಜೊತೆ ಜೋಡಿ ಆಗ್ತಿದ್ದಾರೆ ಅಂದಿದ ತಕ್ಷಣ ಲೈಕ್ ಅವರು ನೋಡೋದಕ್ಕೆ ಹೊರಗಿನ ಪ್ರಪಂಚಕ್ಕೆ ಚೆನ್ನಾಗಿ ಕಾಣಿಸಿದ್ರೆ ಸಾಕು, ಅಷ್ಟು ಬಿಟ್ಟರೆ ಇನ್ನೇನು ಬೇಡ ಜೀವನ ನಡೆಸೋದಕ್ಕೆ ಅಂತ ಹೇಳಲಿಕ್ಕಾಗೋದಿಲ್ಲ. ಅವರ ಒಂದು ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸಸ್, ಇಬ್ಬರ ಒಂದು ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸಸ್ಸು ಮ್ಯಾಚ್ ಆಗಬೇಕು. ಒಬ್ಬರ ಮನಸ್ಥಿತಿನ ಇನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋ ರೀತಿ ಇರಬೇಕು. ಸೊ ಈ ರೀತಿ ಎಲ್ಲ ಇದ್ದಾಗಲೇ ಅವರ ಜೀವನ ಚೆನ್ನಾಗಿರೋದಕ್ಕೆ ಸಾಧ್ಯ ಆಗೋದು. ಸೊ ಆ ರೀತಿ ನೋಡಿದಾಗ ತ್ರಿವಿಕ್ರಮ್ ಅವರ ಮನಸ್ಥಿತಿನ ಅರ್ಥ ಮಾಡ್ಕೊಳ್ಳೋದ್ರಲ್ಲಾಗಿರ್ಬೋದು, ಆ್ಯಂಡ್ ಅವರ ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸಲ್ಲಾಗಿರ್ಬೋದು, ಮೋಕ್ಷಿತಾ ಅವರೇ ಹೆಚ್ಚಾಗಿ ತ್ರಿವಿಕ್ರಮ್ ಅವ್ರಿಗೆ ಮ್ಯಾಚ್ ಆಗ್ತಾರೆ ಅಂತ ಹೇಳ್ಬೋದು. ಆ್ಯಂಡ್ ನಮ್ಮ ಭವ್ಯ ಗೌಡ ಅವ್ರ ಬಗ್ಗೆ ಹೇಳೋದಾದರೆ, ಅವ್ರು ಸ್ವಲ್ಪ ಜಾಲಿ ಗೋ ಪರ್ಸನ್ ಅಂತಲೇ ಹೇಳ್ಬೋದು.
ಆ್ಯಂಡ್ ಹೆಚ್ಚಾಗಿ ಪಾರ್ಟೀಸ್ಗಳಲ್ಲಿ ಕಾಣಿಸ್ಕೊಳ್ಳೋದು, ಎಲ್ಲ ಫಂಕ್ಷನ್ಸ್ಗಳಲ್ಲೂ ಅಟೆಂಡ್ ಆಗೋದು, ಈ ರೀತಿ ಸ್ವಲ್ಪ ಜಾಲಿ ಗೋ ಪರ್ಸನ್ನು, ಫ್ರೆಂಡ್ಲಿ ನೇಚರ್ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ಬಟ್ ನಮ್ಮ ತ್ರಿವಿಕ್ರಮ್ ಅವರು ಯಾವತ್ತಿದ್ರೂ ಫ್ಯಾಮಿಲಿ ಪರ್ಸನ್ ಥರನೇ ಇರ್ತಾರೆ. ಫ್ಯಾಮಿಲಿ ಪರ್ಸನ್ ಆ್ಯಂಡ್ ಕಮಿಟ್ಮೆಂಟ್ಸ್ ಈ ರೀತಿ ಹೆಚ್ಚಾಗಿ ನೋಡ್ತಾರೆ. ಸೊ ಆ ರೀತಿ ನೋಡಿದಾಗ ಭವ್ಯ ಗೌಡ ಅವ್ರಿಗೆ ಕಂಪೇರ್ ಮಾಡಿದ್ರೆ ಮೋಕ್ಷಿತಾ ಅವರು ತ್ರಿವಿಕ್ರಮ್ ಅವ್ರಿಗೆ ತುಂಬ ಚೆನ್ನಾಗಿ ಸೂಟ್ ಆಗ್ತಾರೆ ಅಂತ ಹೇಳ್ಬೋದು. ಯಾಕಂದರೆ ಮೋಕ್ಷಿತಾ ಅವರು ಕೂಡ ಅವರ ಒಂದು ಫ್ಯಾಮಿಲಿನ ಅಷ್ಟೇ ಅಡೋರ್ ಮಾಡ್ತಾರೆ ಆ್ಯಂಡ್ ಅವರ ಒಂದು ಕಮಿಟ್ಮೆಂಟ್ಸ್ಗಳಿಗೂ ಸಹ ಅವರು ಸ್ವಲ್ಪ ಟೈಮನ್ನು ಕೊಡ್ತಾರೆ. ಲೈಕ್ ಭವ್ಯ ಗೌಡ ಅವ್ರ ಥರ ಸ್ವಲ್ಪ ಈಸಿ ಗೋ ಅನ್ನೋ ರೀತಿ ಇರ್ತಾರಲ್ಲ, ಲೈಕ್ ಇವರು ಲೈಫಲ್ಲಿ ಒಂದಷ್ಟು ಸೆಟಲ್ ಆಗಿ ಈ ರೀತಿ ಓಡಾಡ್ಕೊಂಡು ಇರ್ಬೋದು ಭವ್ಯ ಗೌಡ ಅವರು. ಗೊತ್ತಿಲ್ಲ ಅವರ ಲೈಫಲ್ಲಿ ಏನೇನು ನಡೀತಿರುತ್ತೆ ಅಂತ. ಬಟ್ ಹೊರಗಡೆ ನೋಡ್ತಿರ್ತೀರಲ್ಲ, ನಾವು ಹೊರಗಡೆ ನೋಡೋರಿಗೆ ನಮ್ಗೆ ಏನು ಕಾಣಿಸುತ್ತೋ ಅದನ್ನು ಹೇಳ್ತಿದ್ದೀನಿ. ಲೈಕ್ ತ್ರಿವಿಕ್ರಮ್ ಅವರ ಕ್ಯಾರೆಕ್ಟರ್ಗೆ ಭವ್ಯ ಗೌಡ ಅವ್ರಿಗಿಂತ ಮೋಕ್ಷಿತಾ ಅವರೇ ಹೆಚ್ಚಾಗಿ ಸೂಟ್ ಆಗ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ಆ್ಯಂಡ್ ನಿಮ್ಗಳ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ತ್ರಿವಿಕ್ರಮ್ ಅವ್ರಿಗೆ ಲೈಕ್ ಈ ರೀತಿ ಫ್ಯಾಮಿಲಿ ಮ್ಯಾನ್ ಆದಂತಹ ತ್ರಿವಿಕ್ರಮ್ ಅವ್ರಿಗೆ ತುಂಬಾ ಕಮಿಟ್ಮೆಂಟ್ಸು, ತುಂಬಾ ಕಷ್ಟದಿಂದ ಬಂದಿರೋಂತಹ ತ್ರಿವಿಕ್ರಮ್ ಅವ್ರಿಗೆ ಲೈಕ್ ಯಾವ ರೀತಿ ಹುಡುಗಿ ಸಿಕ್ಕಿದ್ರೆ ಸೂಟ್ ಆಗ್ತಾಳೆ, ಲೈಕ್ ಭವ್ಯ ಗೌಡ ಥರ ಹುಡುಗಿ ಇರಬೇಕಾ ಅಥವಾ ಮೋಕ್ಷಿತಾ ಅವ್ರ ಥರ ಹುಡುಗಿ ಇರಬೇಕಾ, ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಮೋಕ್ಷಿತಾ ಮತ್ತು ತ್ರಿವಿಕ್ರಮ್ ಅವರ ಫ್ಯಾನ್ ಪೇಜ್ಗಳು ಏನಿದೆ ನಿಮಗೂ ಸಹ ಹ್ಯಾಟ್ಸ್ ಆಫ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಷ್ಟು ದಿವಸ ಆದ್ರೂ ಈ ಒಂದು ತ್ರಿಮೋಕ್ಷಿ ಅನ್ನುವಂತಹ ಹ್ಯಾಶ್ಟ್ಯಾಗ್ನ ಇಲ್ಲಿವರೆಗೂ ಕಂಟಿನ್ಯೂ ಮಾಡ್ಕೊಂಡು ಬರ್ತಿದ್ದೀರಾ, ಅವ್ರಿಗೆ ಸಪೋರ್ಟ್ಸನ್ನು ಮಾಡ್ಕೊಂಡು ಬರ್ತಿದ್ದೀರಾ. ಆ್ಯಂಡ್ ಮೋಕ್ಷಿತಾ ಅವರ ಫ್ಯಾನ್ಸ್ಗಳು ಪರ್ಸ್ನಲಾಗಿ ಜಸ್ಟ್ ಮೋಕ್ಷಿತಾ ಅವರ ಫ್ಯಾನ್ಸ್ಗಳಿಗೂ ಸಹ ತುಂಬ ಜನನೇ ಫ್ಯಾನ್ಸ್ಗಳಿದ್ದಾರೆ. ಮೋಕ್ಷಿರ್ ಆಗಿರ್ಬೋದು, ತ್ರಿಮೋಕ್ಷಿ ಆಗಿರ್ಬೋದು, ಮೋಕ್ಷ ಆಗಿರ್ಬೋದು, ಈ ರೀತಿ ಸಾಕಷ್ಟು ಫ್ಯಾನ್ ಪೇಜ್ಗಳು ಮೋಕ್ಷಿತಾ ಅವ್ರಿಗೆ ಕ್ರಿಯೇಟ್ ಆಗಿದೆ. ಐಶ್ವರ್ಯ ಅವ್ರ ಜೊತೆ ಕನೆಕ್ಷನನ್ನು ಬಿಲ್ಡ್ ಮಾಡಿ, ಶಿಶಿರ್ ಅವ್ರ ಜೊತೆ ಕನೆಕ್ಷನನ್ನು ಬಿಲ್ಡ್ ಮಾಡಿ, ಆ್ಯಂಡ್ ಶಿಶಿರ್, ಐಶ್ವರ್ಯ ಆ್ಯಂಡ್ ಮೋಕ್ಷಿತಾ ಈ 3 ಜನಕ್ಕೂ ಒಂದು ಕನೆಕ್ಷನನ್ನು ಬಿಲ್ಡ್ ಮಾಡಿ ಇರುವಂತಹ ಒಂದಷ್ಟು ಫ್ಯಾನ್ ಪೇಜ್ಗಳಿದೆ. ಆ್ಯಂಡ್ ಮೋಕ್ಷಿತಾ ಮತ್ತು ತ್ರಿವಿಕ್ರಮ್ ಅವ್ರಿಗೆ ಕನೆಕ್ಷನನ್ನು ಬಿಲ್ಡ್ ಮಾಡುವಂತಹ ಒಂದಷ್ಟು ಫ್ಯಾನ್ ಪೇಜ್ಗಳಿದೆ. ಸೊ ಇಷ್ಟು ಜನ ಫ್ಯಾನ್ಸ್ಗಳು ವೆಯ್ಟ್ ಮಾಡ್ತಿರೋದು ಏನು ಅಂತಂದರೆ ಇವರ ಒಂದು ಕಾಂಬಿನೇಷನಲ್ಲೂ ಅಂದರೆ ತ್ರಿಮೋಕ್ಷಿ ಇದೆ ಅಲ್ಲ, ತ್ರಿವಿಕ್ರಮ್ ಮತ್ತು ಮೋಕ್ಷಿತಾ ಇವರ ಒಂದು ಕಾಂಬಿನೇಷನಲ್ಲೂ ಸಹ ಒಂದು ಶಾರ್ಟ್ ಮೂವಿ ಬರಬೇಕು. ಆ್ಯಂಡ್ ಐಶ್ವರ್ಯ, ಶಿಶಿರ್ ಮತ್ತು ಮೋಕ್ಷಿತಾ ಅವರು ಕಾಂಬಿನೇಷನಲ್ಲೂ ಸಹ ಒಂದು ಪ್ರಾಜೆಕ್ಟ್ ಬರಬೇಕು ಅಂತ ಹೇಳಿ ಸಾಕಷ್ಟು ಜನ ವೆಯ್ಟ್ ಮಾಡ್ತಿದ್ದಾರೆ. ಸೊ ಆದಷ್ಟು ಬೇಗ ತ್ರಿವಿಕ್ರಮ್ ಮತ್ತು ಮೋಕ್ಷಿತಾ ಅವರ ಕಾಂಬಿನೇಷನಲ್ಲಿ ಒಂದು ಪ್ರಾಜೆಕ್ಟ್ ಬರಲಿ, ಹಾಗೆ ಐಶ್ವರ್ಯ, ಶಿಶಿರ್, ಮೋಕ್ಷಿತಾ ಇವರ ಕಾಂಬಿನೇಷನಲ್ಲೂ ಒಂದು ಪ್ರಾಜೆಕ್ಟ್ ಬರಲಿ ಅಂತ ಹೇಳ್ತಾ. ಆ್ಯಂಡ್ ಯಾರಿಗೆಲ್ಲ ಯಾವ ಪೇರ್ ಇಷ್ಟ, ಲೈಕ್ ತ್ರಿವಿಕ್ರಮ್ ಮತ್ತು ಮೋಕ್ಷಿತಾ ಅವರ ಪೇರ್ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ, ಹಾಗೆ ಐಶ್ವರ್ಯ, ಶಿಶಿರ್, ಮೋಕ್ಷಿತಾ ಇವರ ಒಂದು ಫ್ರೆಂಡ್ಶಿಪ್ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬೈ ಬಾಯ್.